ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ.
ನಮಗೆಲ್ಲರಿಗೂ ಸ್ವಾತಂತ್ರ್ಯ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 80ನೇ ಸ್ವಾತಂತ್ರ್ಯೋತ್ಸವ. ಇವತ್ತು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಿಂದ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ PGR ಸಿಂಧ್ಯಾ ಸರ್ ಮತ್ತು ಎಲ್ಲ ಗಣ್ಯರು ಮತ್ತು ವಿಶೇಷವಾಗಿ ತಮ್ಮೆಲ್ಲರ ಜೊತೆ ಆಚರಿಸಲು ನನ್ನ ನಿಜವಾಗ್ಲೂ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾನು ನಮ್ಮ PGR ಸರ್ ಸಿಂಧ್ಯಾ ಸರ್ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಅಟ್ಲೀಸ್ಟ್ ಒಂದು ಇಡೀ ದಿವಸ ಬೇಕಾಗುತ್ತೆ. ಒನ್ ಆಫ್ ದ ಮೋಸ್ಟ್ ಹಂಬಲ್ ಪರ್ಸನ್. ಅವರು ಬಹಳ ಚಿಕ್ಕ ವಯಸ್ಸಲ್ಲೇ ಸಾಮಾಜಿಕ ಸೇವೆ ಮಾಡಿ ಒಬ್ಬ ಶಾಸಕರಾದರು. 6 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ, ಮತ್ತೆ ನಿಜವಾಗ್ಲೂ ನಮ್ಮ ವಿಶೇಷವಾಗಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನಿಜವಾಗ್ಲೂ ಒಂದು ಸಾವಿರಾರು ಜನ ಅಂದರೆ ಲಕ್ಷಾಂತರ ಜನ ಮಕ್ಕಳಿಗೆ ಈ ಥ್ರೂ ದಿಸ್ ಆರ್ಗನೈಸೇಷನ್ ನಿಜವಾಗ್ಲೂ ಸರ್ ನಿಮ್ಮ ಸೇವೆ ನಾವೆಲ್ಲರೂ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್ and of course all the scouts and guides, and of course ಇವತ್ತು ನಮ್ಮ ಗೀತಾ ಮ್ಯಾಮ್ ಸಹ ಇದ್ದಾರೆ, ನಮ್ಮ ಗೀತಾ ಸಿಂಧ್ಯಾ ಮ್ಯಾಮ್ ಮತ್ತೆ ನಮ್ಮ ಸಂತೋಷ್. ಜಾಯಿಂಟ್ ರಿಜಿಸ್ಟ್ರಾರ್ ಆಗಿದ್ದೀನಿ ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿನಲ್ಲಿ, ಹಾಗೂ ಹೆಡ್ ಕ್ವಾರ್ಟರ್ಸ್ ಕಮಿಷನರ್ ಆಗಿದ್ದೀನಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಎಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸ್ವತಂತ್ರ ಬಂದು 79 ವರ್ಷ ಆಗಿ 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರ್ಬೇಕಾದ್ರೆ ನಾವೆಲ್ಲರೂ ನಮಗೆ ಮುಖ್ಯವಾದದ್ದು ಏನು ಅಂತ ಇವತ್ತಿನ ದಿನ ನಾವು ಈ ಸ್ವತಂತ್ರನ ಹೇಗೆ ಇದನ್ನು ನಾವು ಅನುಭವಿಸಬೇಕು ಅನ್ನೋದರ ಬಗ್ಗೆ ನಾನು ಹೇಳಲು ಇಷ್ಟಪಡ್ತೀನಿ. ಎಲ್ಲರೂ ಅವರದೇ ಆದಂಥ ಒಂದು ರೀತಿಯಲ್ಲಿ ಅವರವರ ಸ್ವತಂತ್ರನ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸ್ವತಂತ್ರನ ನಾವು ಬಹಳ ಒಂದು ರೆಸ್ಪಾನ್ಸಿಬಲ್ ಆಗಿ ಒಂದು ದೇಶಕ್ಕೆ ಒಳ್ಳೆಯದಾಗಿ ಮಾಡೋದಕ್ಕೆ ಏನೇನು ಮಾಡ್ಬೋದು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಈ ಥರ ಒಂದು ಸ್ಕೌಟಿಂಗ್ ಮೂಮೆಂಟಲ್ಲಿ ಮಕ್ಕಳು ಬಂದು ಸೇರಿಕೊಂಡು ಈ ಥರ ಸ್ಕೌಟಿಂಗ್ ಆಗಲಿ, NCC ಆಗಲಿ, ಈ ಥರದ್ರಲ್ಲಿ ಮಕ್ಕಳು ಇವತ್ತಿಂದ ಏನು ಬೆಳವಣಿಗೆ ಆಗುತ್ತೆ ಇವ್ರದ್ದು, ಈ ಬೆಳವಣಿಗೆಗಳು ಮುಂದೆ ಇವರು ಸದೃಢ ಪ್ರಜೆಗಳಾಗೋದಕ್ಕೆ ಒಳ್ಳೆಯದಾಗತ್ತೆ ಅನ್ನೋದು ನಾನು ಭಾವಿಸ್ತೀನಿ. ಸೊ ಈ ಥರ ಮೂಮೆಂಟಿಗೆ ಮಕ್ಕಳನ್ನ ಎಲ್ಲರೂ ಕಳಿಸಿ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅನ್ನೋದು ನನ್ನ ಒಂದು ಈ ತಂದೆ ತಾಯಿಗಳಲ್ಲಿ ಒಂದು ಕಳಕಳಿ. ಇದರಿಂದ ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ವಿಕಸನ ಆಗತ್ತೆ ಅನ್ನೋದನ್ನು ನಾನು ಭಾವಿಸ್ತೀನಿ. ಇದನ್ನು ಎಲ್ಲರೂ ಮಾಡಬೇಕು. ಹಾಗೆಯೇ ಇದಿಷ್ಟು ಮಾಡ್ತಿರ್ಬೇಕಾದ್ರೆ ನಾವೆಲ್ಲರೂ ನಮ್ಮ ಒಂದು ಸಿವಿಕ್ ಡ್ಯೂಟಿ, ನಾನು ಇದನ್ನು ಹೇಳಿದೆ, ಇದನ್ನು ನಾವು ಬೆಳೆಸ್ಕೋಬೇಕು. ಒಂದು ಮಗು ಹೇಳ್ತು ಈಗ ಆಗಲೇ ಬಂದು ನಾನು ಪ್ರಧಾನಿ ಆಗಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ಹೇಳಿದಾಗ, ನಾನು ದೇಶ ಎಲ್ಲನೂ ಸ್ವಚ್ಛವಾಗಿರಬೇಕು ಅಂತ ಹೇಳಿದಾಗ ಆ ಸಿವಿಕ್ ಸೆನ್ಸ್, ಆ ಸಿವಿಕ್ ಡ್ಯೂಟಿ ನಮ್ಮಲ್ಲಿ ದೊಡ್ಡವರಲ್ಲೂ ಬಹಳಷ್ಟು ಜನ ನಮ್ಮಲ್ಲಿ ಅದು ಕಾಣಿಸ್ತಾ ಇಲ್ಲ. ಇವತ್ತು ನಾವು ಅದನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ನಾನು ಜಂಟಿ ರಿಜಿಸ್ಟ್ರಾರ್ ಆಗಿದ್ದೀನಿ ಜೈನ್ ವಿಶ್ವವಿದ್ಯಾಲಯದಲ್ಲಿ, ಹಾಗೂ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕಕ್ಕೆ ನಾನು ಹೆಡ್ ಕ್ವಾರ್ಟರ್ಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ.